ದೇವದುರ್ಗ ತಾಲೂಕು ವ್ಯಾಪ್ತಿಯ ಸಿದ್ದಾಪುರ ಜಾಲಹಳ್ಳಿ ಗ್ರಾಮದಲ್ಲಿ ಇರುವ ಗವಿಸಿದ್ದೇಶ್ವರ ಮಠದಲ್ಲಿ ಶ್ರೀ ಪರಮ ಪೂಜ್ಯ ಗವಿಸಿದ್ದೇಶ್ವರ ತಾತನವರ 31ನೇ ರಥೋತ್ಸವ ಹಾಗೂ 3ನೇ ವರ್ಷದ ಲಕ್ಷ ದೀಪೋತ್ಸವ ಭಕ್ತಿ ಭಾವದಿಂದ ಮತ್ತು ಅದ್ದೂರಿಯಾಗಿ ಜರುಗಿದೆ. ದಿನಾಂಕ 15/2/2026 ರವಿವಾರ ರಾತ್ರಿ 7:30 ಗಂಟೆಗೆ ನಡೆದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವದಿಂದ ತೇರನ್ನು ಎಳೆಯುವುದರ ಮೂಲಕ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಠದ ಆವರಣದಲ್ಲಿ ದೀಪಗಳ ಕಂಗೊಳಿಸುವಲ್ಲಿ ವಿಶೇಷ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿ ಮಾಡಿದೆ. ಜಾಲಹಳ್ಳಿಗೆ ಸಮೀಪದ ಹೊಸೂರು, ಸಿದ್ದಾಪುರ ಹಾಗೂ ಜಾಲಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಗವಿಸಿದ್ದೇಶ್ವರ ಮಠವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ಪವಿತ್ರ ಕ್ಷೇತ್ರವಾಗಿದೆ. ಈ ಮಠದಿಂದ ಮುಂಡರಗಿ ಶಿವರಾಯ ದೇವಸ್ಥಾನಕ್ಕೆ ಗವಿ ಸಂಪರ್ಕವಿದೆ ಎಂಬುದು ಜನಪದ ನಂಬಿಕೆಯಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ನಡೆಯುವ ರಥೋತ್ಸವ ಸರಳ ಹಾಗೂ ಸಂಪ್ರದಾಯಬದ್ಧವಾಗಿ ಜರುಗ್ತಾ ಇದ್ದು, ಕಳೆದ 31 ವರ್ಷಗಳಿಂದ ರಥೋತ್ಸವ ಹಾಗೂ 3 ವರ್ಷಗಳಿಂದ ಲಕ್ಷ ದೀಪೋತ್ಸವ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಹೊಸೂರು, ಸಿದ್ದಾಪುರ ಹಾಗೂ ಜಾಲಹಳ್ಳಿ ಗ್ರಾಮಗಳಿಂದ ಊರಿನ ದೈವದವರ ಸಾನ್ನಿಧ್ಯದಲ್ಲಿ ಶ್ರೀ ಮಠಕ್ಕೆ ಕೊಡೆ ಸಮರ್ಪಣೆ ಮಾಡುವ ಸಂಪ್ರದಾಯ ವಿಶೇಷ ಆಕರ್ಷಣೆಯಾಗಿದೆ. ಡೊಳ್ಳಿನ ಮೇಳ, ಕಳಸದ ಮೆರವಣಿಗೆಯೊಂದಿಗೆ ಭಕ್ತರು ಕೊಡೆಯನ್ನ ಮೆರವಣಿಗೆ ಮೂಲಕ ಮಠಕ್ಕೆ ಸಮರ್ಪಿಸಿದರು. ಮಠಕ್ಕೆ ತಲುಪಿದ ನಂತರ ಪಲ್ಲಕ್ಕಿಯನ್ನ ತೇರಿನ ಮುಂಭಾಗಕ್ಕೆ ಕರೆತಂದು ಭಕ್ತರು ಒಗ್ಗಟ್ಟಾಗಿ ತೇರನ್ನ ಎಳೆಯುವುದರ ಮೂಲಕ ಶಿವರಾತ್ರಿ ಜಾಗರಣೆ ಮಾಡಿದ್ರು. ಮಠವು ನಿತ್ಯ ದಾಸೋಹ ವ್ಯವಸ್ಥೆ ನಡೆಸ್ತಾ ಇದ್ದು, ತಿಂಗಳಿಗೆ ಕನಿಷ್ಠ 2 ಸರಳ ವಿವಾಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಪರಮಾತ್ಮ ತಾತನವರ ಸೇವಾ ಭಾವಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ದೇವದುರ್ಗದ ಶಾಸಕರು ಆದ ಕರಿಯಮ್ಮಾಜಿ ನಾಯಕ ಭಾಗವಹಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಹೊಸೂರು, ಸಿದ್ದಾಪುರ, ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು ಹಾಗೂ ನೂರಾರು ಭಕ್ತರು ಹಾಜರಿದ್ದರು. ಈ ರಥೋತ್ಸವ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳು ಗ್ರಾಮಗಳ ಐಕ್ಯತೆ, ಧಾರ್ಮಿಕ ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಪ್ರತೀಕಗಳಾಗಿದೆ.